ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ ಜೆ.ಎಮ್.ಆರ್ ಟೆಕ್ ಕನ್ನಡ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನೇನಪ್ಪ ತಿಳಿಸ್ಕೊಡ್ತೀನಿ ಅಂತಂದರೆ, ನಿಮ್ಮ ಹತ್ರ ಆ್ಯಂಡ್ರಾಯ್ಡ್ ಮೊಬೈಲ್ ಇದೆ ಮತ್ತು ಅದರಲ್ಲಿ ಸ್ಕ್ರೀನ್ ರೆಕಾರ್ಡು ಕೂಡ ಇದೆ. ಮತ್ತು ಅದರಲ್ಲಿ ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕಾಗಲ್ಲ ಒಂದೊಂದು ಮೊಬೈಲಲ್ಲಿ. ಅದೇನೇನೋ ಪ್ರಾಬ್ಲಮ್ ಆಗಿರುತ್ತೆ. ಅದಕ್ಕೆ ಅದನ್ನೆಲ್ಲ ಸರಿ ಮಾಡ್ತಾ ಕೂತ್ಕೊಳ್ಳೋಕ್ಕಾಗಲ್ಲ ಅಂತ ಟೈಮ್ ಇಲ್ಲದವರು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೋಬೇಕಾಗುತ್ತೆ. ಈ ಒಂದು ಅಪ್ಲಿಕೇಶನ್ ಲೀಗಲ್ ಅಪ್ಲಿಕೇಶನು ಪ್ಲೇಸ್ಟೋರಲ್ಲೂ ಕೂಡ ಅವೈಲೇಬಲ್ ಇದೆ. ಒಂದು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡು ನೀವು ಆರಾಮಾಗಿ ಸ್ಕ್ರೀನ್ ರೆಕಾರ್ಡನ್ನು ಮಾಡ್ಕೋಬೋದು. ಯಾವುದೇ ಮೊಬೈಲ್ ಇದ್ದರೂ ಕೂಡ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದು. ತುಂಬ ಜನಕ್ಕೆ ಅಂತಂದರೆ ಎಲ್ಲ ಮೊಬೈಲಲ್ಲೂ ಕೂಡ ಸ್ಕ್ರೀನ್ ರೆಕಾರ್ಡು ಮಾಮೂಲಿ ಸೆಟ್ಟಿಂಗ್ಸಲ್ಲೇ ಇರುತ್ತೆ. ಮೊಬೈಲ್ ತಗೊಂಡಾಗಲೇ ಕೂಡ ಅಲ್ಲೇ ಇರುತ್ತೆ. ತುಂಬ ಜನಕ್ಕೆ ಯೂಸ್ ಆಗ್ತಿರಲ್ಲ. ಅಂಥವರು ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ತು ಅಂತಂದರೆ ತುಂಬ ಉಪಯೋಗ ಆಗುತ್ತೆ ಅವ್ರಿಗೆ. ಅದನ್ನು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡೋದು, ಆ ಒಂದು ಅಪ್ಲಿಕೇಶನ್ ನೇಮು ಮತ್ತು ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಕಂಪ್ಲೀಟಾಗಿ ಮೊಬೈಲ್ ಸ್ಕ್ರೀನ್ ಮೂಲಕ ನಾನು ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ನಮ್ಮ ಚಾನಲಲ್ಲಿ ಇಷ್ಟ ನೋಡ್ತೀರಾ ಪ್ಲೀಸ್ ಇವಾಗಲೇ ಬೇಗ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಮೊಬೈಲ್ ಸ್ಕ್ರೀನ್ ಮೂಲಕ ನಾನು ನಿಮಗೆ ಕಂಪ್ಲೀಟಾಗಿ ಒಂದು ಅಪ್ಲಿಕೇಶನ್ ಏನೇನು ಮತ್ತು ಏನೇನು ಫೀಚರ್ಸ್ ಇದೆ, ಹೆಂಗೆ ಯೂಸ್ ಮಾಡೋದು ಅಂತಲೂ ಕೂಡ ನಾನು ನಿಮಗೆ ನೀಟಾಗಿ ತಿಳಿಸ್ಕೊಡ್ತೀನಿ. ಓಕೆ ಫ್ರೆಂಡ್ಸ್, ಬನ್ನಿ ಮತ್ತೆ ಆಗ್ತಾಯಿಲ್ಲ ಮೊಬೈಲ್ ಸ್ಕ್ರೀನ್ ಮಾಡೋಣ. ಓಕೆ ಫ್ರೆಂಡ್ಸ್, ನೀವೇನು ಮಾಡಬೇಕು ಅಂತಂದರೆ ಫಸ್ಟು ನಿಮ್ಮ ಒಂದು ಪ್ಲೇಸ್ಟೋರ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಸರ್ಚ್ ಮಾಡಬೇಕಾಗುತ್ತೆ ನೀವು ಸ್ಕ್ರೀನ್ ರೆಕಾರ್ಡರ್ ಅಂತ. ಫಸ್ಟು ಒಂದು ಬರುತ್ತೆ ನೋಡಿ, ಈ ಒಂದು ಅಪ್ಲಿಕೇಶನ್ ಸ್ಕ್ರೀನ್ ರೆಕಾರ್ಡರ್ ಎಕ್ಸ್ ರೆಕಾರ್ಡರ್ ಅಂತ ಇದೆ. ಈ ಅಪ್ಲಿಕೇಶನ್ ನೀವು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡ್ಕೊಂಡು ಇವಾಗ ನಾನು ಓಪನ್ ಮಾಡ್ತಾಯಿದ್ದೀನಿ. ಈ ರೀತಿ ನೋಡಿ ಫ್ರೆಂಡ್ಸ್, ಈ ರೀತಿ ಓಪನ್ ಆಗ್ತಾಯಿದೆ ಈ ಒಂದು ಅಪ್ಲಿಕೇಶನು. ಎಲ್ಲ ಮೊಬೈಲಲ್ಲೂ ಕೂಡ ಯೂಸ್ ಮಾಡ್ಬೋದು. ಒಂದು ಹಳೆ ಮೊಬೈಲ್ಗಳಲ್ಲಿ ಯೂಸ್ ಮಾಡೋಕ್ಕೆ ಆಗಲ್ಲ ಸೆಟ್ಟಿಂಗ್ಸಲ್ಲಿ ಇದ್ದರೂ ಕೂಡ. ನೋಡಿ ಫ್ರೆಂಡ್ಸ್, ಇಲ್ಲಿ ಅನೇಬಲ್ ಫ್ಲೋಟಿಂಗ್ ಐಕಾನ್ ಅಂತ ಇದೆ. ಇದನ್ನು ಕೂಡ ನೀವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಇದನ್ನ ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಇಲ್ಲಿ ನಿಮಗೆ ಪರ್ಮಿಷನ್ ಕೊಡೋಕ್ಕೆ ಕೇಳುತ್ತೆ. ನಿಮ್ಮೊಂದು ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ನೋಡಿ ಫ್ರೆಂಡ್ಸ್, ಆ ಒಂದು ಪರ್ಮಿಷನ್ನ ಅಲೋ ಮಾಡ್ತಾಯಿದ್ದೀನಿ. ಅಲೋ ಮಾಡಿಬಿಟ್ಟು ಬ್ಯಾಕ್ ಬನ್ನಿ ಮತ್ತು ಎಲ್ಲನೂ ಅಲೋ ಮಾಡ್ಕೋಬೇಕು. ಇಲ್ಲಿ ಆ್ಯಡ್ಸ್ ಬಂದಿದೆ, ಕಂಟಿನ್ಯೂ ಟು ಆ್ಯಪ್ ಮೇಲೆ ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಫೈಲ್ ಪರ್ಮಿಷನ್ ಕೇಳ್ತಾಯಿದೆ. ಎಲ್ಲನೂ ಅಲೋ ಮಾಡ್ಕೊಳ್ಳಿ. ಅಲೋ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಇಲ್ಲಿ ಸ್ಟಾರ್ಟ್ ಯುವರ್ ರೆಕಾರ್ಡಿಂಗ್ ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಬಿಟ್ಟು ಅಲೋ ಮೈಕ್ರೋ ಅಂತಂದರೆ ಫೋನು ನೀವು ಮಾತಾಡ್ತಿರಲ್ಲ ಅದು ಕೇಳಿಸ್ಬೇಕು ಅಂತಂದರೆ ಅಲೋ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಾದ್ಮೇಲೆ ನಾನು ಇವಾಗ ಸ್ಟಾರ್ಟ್ ನೌ ಅಂತ ನಿಮಗೆ ಪರ್ಮಿಷನ್ ಕೇಳುತ್ತೆ. ಇವಾಗ ಸ್ಟಾರ್ಟ್ ನೌ ಅಂತ ಕ್ಲಿಕ್ ಮಾಡಿ 3, 2, 1 ಅಂತ ಕ್ಲಿಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇವಾಗ ಸ್ಟಾರ್ಟ್ ಆಗ್ತಾಯಿದೆ. ಸ್ಟಾರ್ಟ್ ಆಗಿದೆ ಆಲ್ರೆಡಿ. ನೋಡಿ ಫ್ರೆಂಡ್ಸ್, ಈ ಐಕನ್ ಎಲ್ಲ ಇದೆ. ಐಕನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ ಫ್ರೆಂಡ್ಸ್, ಇಲ್ಲಿ ಒಂದು ಬ್ರಷ್ ರೀತಿ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ನೀವು ಯಾವುದೇ ರೀತಿ ಸ್ಕ್ರೀನ್ ರೆಕಾರ್ಡ್ ಮಾಡಬೇಕು ಅಂತಂದರೆ ಇದೇ ರೀತಿ ಸ್ಕ್ರೀನ್ ರೆಕಾರ್ಡ್ ಮಾಡ್ಬೋದು. ಬ್ರಷ್ ಐಕನ್ ಮೇಲೆ ಕ್ಲಿಕ್ ಮಾಡ್ತು ಅಂದರೆ ಬ್ರಷ್ ಬರುತ್ತೆ. ಬ್ರಷ್ ಬಂದಾದಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಎಲ್ಲ ಮಾರ್ಕ್ ಮಾಡ್ಬೋದು ನೀವು ಮತ್ತು ಎರೇಸ್ ಕೂಡ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಇಲ್ಲೆಲ್ಲ ಬಾಕ್ಸು ಯಾವುದೇ ರೀತಿ ನೋಡಿ ಫ್ರೆಂಡ್ಸ್, ಇದು ತುಂಬ ಫೀಚರ್ಸ್ ಇದೆ. ಯಾವ್ದಾದ್ರು ನೀವು ಟಾಪಿಕ್ ಮಾಡಬೇಕು ಅಂತಂದರೆ ಈ ರೀತಿ ಬಾಕ್ಸ್ ಹಾಕ್ಬಿಟ್ಟು ನೀವು ಅದ್ರ ಬಗ್ಗೆ ಹೇಳ್ಬೋದು ನೀವು. ಮತ್ತು ಎರೇಸು ಮತ್ತು ನೋಡಿ ಫ್ರೆಂಡ್ಸ್, ಇಲ್ಲಿ ಈ ರೀತಿ ಸುಮ್ಮನೆ ಹಿಂಗೆ ಸ್ವೈಪ್ ಮಾಡಿದ್ರೆ ಅದು ಅಳಿಸೋಗುತ್ತೆ. ಮತ್ತು ಈ ರೀತಿ ಎಲ್ಲ ನೀವು ನೋಡ್ಕೋಬೋದು. ಮತ್ತು ಆ್ಯರೋ ಮಾರ್ಕ್ ಇದೆ ನೋಡಿ, ಆ್ಯರೋ ಮಾರ್ಕ್ ಇದು ನೋಡಿ, ಎಲ್ಲ ಒಳ್ಳೊಳ್ಳೆ ಫೀಚರ್ಸ್ ಕೂಡ ಇದೆ. ನೀವು ಇಲ್ಲಿ ನೋಡ್ಕೋಬೋದು, ಒಳ್ಳೊಳ್ಳೆ ಫೀಚರ್ಸ್ ಎಲ್ಲ ಇದೆ. ಮತ್ತು ಇಲ್ಲಿ ಕ್ಯಾಮ್ರಾ ಆಪ್ಷನ್ ಕ್ಲಿಕ್ ಮಾಡ್ತು ಅಂತಂದರೆ ಸ್ಕ್ರೀನ್ಶಾಟ್ ತೊಗೊಳುತ್ತೆ. ಮತ್ತು ಈ ಒಂದು ಆಪ್ಷನ್ ಕ್ಲಿಕ್ ಮಾಡ್ತು ಅಂತಂದರೆ ನೋಡಿ ಫ್ರೆಂಡ್ಸ್, ಈ ರೀತಿ ಒಂಥರ ಬ್ಲರ್ ರೀತಿ ಬರುತ್ತಲ್ಲ, ಈ ಒಂದು ಆಪ್ಷನ್ನು. ಮತ್ತು ಇದು ಕಲರ್ ಫಿಲ್ ಆಗೋದು, ಇದು ಎರೇಸರ್ ಇದೆ, ಎರೇಸ್ ಕೂಡ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ಎರೇಸ್ ಆಗ್ತಾಯಿದೆ ಇವಾಗ ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ. ನೋಡಿ ಫ್ರೆಂಡ್ಸ್, ಇದೆ ನೋಡಿ ಫ್ರೆಂಡ್ಸ್, ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿದೆ, ನೀವು ನೋಡ್ಕೋಬೋದು. ಈ ಒಂದು ಸ್ಕ್ರೀನ್ ರೆಕಾರ್ಡು ಗ್ಯಾಲರಿಗೂ ಕೂಡ ಸೇವ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ನಾನು ಇವಾಗ ಇಂಟು ಮಾರ್ಕ್ ಕೊಟ್ಟೆ. ಇದನ್ನು ಇಂಟು ಮಾರ್ಕಿಂಗ್ ಹಾಕ್ಬಿಡಿ. ಮತ್ತು ಇದನ್ನು ಕೂಡ ಇಂಟು ಮಾರ್ಕಲ್ಲಿ ಹಾಕ್ತು ಅಂತಂದರೆ ಆರಾಮಾಗಿ ಸ್ಕ್ರೀನ್ ರೆಕಾರ್ಡು ಆಫ್ ಆಗುತ್ತೆ. ನೋಡಿ ಫ್ರೆಂಡ್ಸ್, ಇವಾಗ ಸ್ಕ್ರೀನ್ ರೆಕಾರ್ಡ್ ಆಗ್ತಾಯಿದೆ, ನೀವೆಲ್ಲನೂ ಕೂಡ ನೀಟಾಗಿ ನೋಡ್ಕೋಬೋದು. ಮತ್ತು ಇಲ್ಲಿ ಕ್ಯಾಮ್ರಾ ನಾವು ಏನು ಸ್ಕ್ರೀನ್ಶಾಟ್ ತೊಗೊಂಡಿದ್ದೀವಿ ಅದು. ಮತ್ತು ಪೆನ್ಸಿಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ವೀಡಿಯೋನೂ ಕೂಡ ಎಡಿಟ್ ಮಾಡ್ಬೋದು. ಮತ್ತು ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ತು ಅಂತಂದರೆ ನೀವು ಇಲ್ಲಿ ಆಟೋ ಸೆಟ್ಟಿಂಗ್ ಅಂತಂದರೆ ನಿಮ್ಮೊಂದು ಮೈಕ್ರೋಫೋನ್ದು ಎಲ್ಲ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ. ವೀಡಿಯೋ ಕ್ವಾಲಿಟಿ ಸೆಟ್ಟಿಂಗು ಆಟೋ ಮತ್ತು 270p ಅಂತ ಇರುತ್ತಲ್ಲ, ಇದನ್ನು ಆಲ್ರೆಡಿ ಸೆಲೆಕ್ಟ್ ಆಗಿರುತ್ತೆ. ನೋಡಿ ಫ್ರೆಂಡ್ಸ್, ಇದನ್ನೆಲ್ಲ ನೀವು ಫೀಚರ್ಸ್ನ ಬೇಕಾದ್ರೆ ಒಂದು ಸಲ ಹೋಗಿ ಎಲ್ಲನೂ ಕೂಡ ಚೆಕ್ ಮಾಡ್ಕೋಬೋದು. ಓಕೆ ಫ್ರೆಂಡ್ಸ್, ಇಷ್ಟೇ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೆಂಗೆ ಸ್ಕ್ರೀನ್ ರೆಕಾರ್ಡ್ ಮಾಡೋದು ಅಂತ ಕೂಡ ತಿಳಿಸ್ಕೊಟ್ಟಿದ್ದೀವಿ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಸಿಗೋಣ. ಜೈ ಹಿಂದ್, ವಂದೇ ಮಾತರಂ.